ಅಡಿಗೆ ರೆಡಿ ಎಲ್ಲ ಪ್ಲೇಟ್ ತಗೊಳ್ರು. ಮಗ ನೀನ್ ಎಲ್ಗ ಹೋಗ್ತಿದ್ಯೋ? ಪರವಾಗಿಲ್ಲ, ನೀವೆಲ್ಲ ಮಾಡ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ನಾನು ಊಟ ಮಾಡೋ ಟೈಮ್ಗೆ ಎದ್ದು ಹೋಗ್ತಿದ್ದೇನೆ. ನೀವ್ ಯಾರು ಏನಾದ್ರು ಹೇಳಿದ್ರೇನು? ನಾನೇ ಕಡೆ ಹೇಳಿದ್ದು 3 ತಿಂಗಳಿಂದ ಬಾಡಿಗೆ ದುಡ್ಡು ಕೊಟ್ಟಿಲ್ಲ, ರೇಷನ್ಗೂ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ದುಡ್ಡು ಕೊಟ್ಟು ಊಟ ಮಾಡು ಅಂತ ನಾನೇ ಹೇಳಿದ್ದು. ಅವ್ನು ಹೇಳಿದ್ರೆ ಏನ್ ತಪ್ಪಾಯ್ತು? ನಾವು ಎಷ್ಟಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಅವತ್ ನಿಮ್ಮ ಅಮ್ಮಂಗ್ ಹುಷಾರ್ ಇಲ್ದಿದ್ದಾಗ ನನ್ನ ಹತ್ರ ದುಡ್ಡು ಇರ್ಲಿಲ್ಲ, ಅವನೇ ಕೂಡ ನೀನ್ ದುಡ್ಡು ಅಡ್ಜಸ್ಟ್ ಮಾಡ್ಕೊಟ್ಟಿದ್ದು. ನೀನೇನ್ ಹೇಳ್ದೆ? ದುಡ್ಡು ಕೊಟ್ಬಿಟ್ಟು ಊಟ ಮಾಡೋ ಒಂದೇ. ನೀನ್ ಬೆಂಗಳೂರಿಗೆ ಬಂದ ಖಾಲಿ ಕೂತಿದ್ದಲ್ಲಪ್ಪ, ರೂಮ್ ರೆಂಟು ಊಟ ಖರ್ಚೆಲ್ಲ ಅವನೇ ಕಡೆ ನೋಡ್ಕೊಂಡಿದ್ದು. ಇವಾಗ ನೀವಿಬ್ರು ದುಡಿತಿದ್ದೀರಾ ಅಂದ್ಬಿಟ್ಟು ದುರಂಕಾರ ತೋರಿಸ್ತಿದ್ದೀರಾ? ಅವತ್ ನಿಮ್ನೆಲ್ಲ ನೋಡ್ಕೊಂಡಿದ್ಕೆ ಇವೆಲ್ಲ ಅನ್ಸ್ಕೊಬೇಕಾಗಿದ್ದೆ ಅವನು. ನಾನು ಅವನ ಜೊತೆ ಊಟ ಮಾಡ್ತೀನಿ. ಮಗ ಯಾಕೋ ಏನಾಯ್ತು? ಮಗ 3 ತಿಂಗಳಿಂದ ಕೆಲ್ಸಾನು ಇಲ್ಲ, ಜೋಬಲ್ ಬೇರೆ ದುಡ್ಡು ಇಲ್ಲ, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಮಗ. ಮಗ ಹಿಂದಾಗಿದ್ದೆಲ್ಲ ಬೇರೆಯವ್ರ ತರ ಮರ್ತೋಗೋನಲ್ಲ ಕಣ ನಾನು. ಅವತ್ತು ನಾನ್ ಕಷ್ಟದಲ್ಲಿದ್ದೆ, ನೀನ್ ನನ್ ಜೊತೆ ಇದ್ದೆ. ಅದೇ ಇವತ್ತು ನೀನ್ ಕಷ್ಟದಲ್ಲಿದ್ಯಾ, ನಾನ್ ನಿನ್ ಜೊತೆ ಇಲ್ದೇ ಇರ್ತೀನಾ? ಬಾ ಮಗ, ಇಬ್ರು ಹೋಟ್ಲಿಗೆ ಹೋಗಿ ಊಟ ಮಾಡೋಣ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ಒಬ್ಬ ಬೆಸ್ಟ್ ಫ್ರೆಂಡ್ ಮಾತ್ರ ನಮ್ಮ ಜೊತೆಗಿರೋದು.